ಓಹೋ, ಏನೋ ಬಬ್ಲು ಬಂದ್ಬಿಟ್ಟವನೆ ನಮ್ಮ ಮನೆ ಕಡೆ ಅಪ್ರೂಪ್ಗ. ಏನೇನು ಇರ್ತೈತೆ ನಿಂಕ್ಯಾಕ ನಿನ್ ಕತ್ತಾಗಿನ ಚೇನ್ ಬಿಚ್ಕೊಡ ನೋಡ್ಕೊಂಡು ಕೊಡ್ತೀನಿ ವಾಪಸ್. ಹಾ ಹೋಗ ಹಂಗಾದ್ರೆ ಹೋಗಿ ಏನ್ ಕಿಲಿಕ್ ಬಂದಿರೋದ್ ನೀನ? ಇವ್ನ ನಾಗನ ಕೈಯಾಗ ಏನೋ ಅದಲ್ಲ, ಏನಿರ್ಬೋದು? ಏಯ್, ಏನದು ನಿನ್ನ ಕೈಯಾಗಿರೋದು? ಏನಿಲ್ಲ ಮವ, ಏನಿಲ್ಲ. ಯಾಕೆ ಮವ? ಎಲ್ಲಿತ್ತಪ್ಪ ಬಬ್ಲು ಇದು? ಇದು ಇವಾಗ ರೇಖಾ ಒಡವೆ ತಂದಿದ್ಲಲ್ಲ, ಅದ್ರಾಗ ಇದ್ದಿತ್ತಲ್ಲ ಉಂಗ್ರ. ಎಲ್ಲ ಬೀರುವಾಗ ಎತ್ತಿಕ್ಕಿದ್ಲು, ಇಲ್ಗೆ ಹೆಂಗ್ ಬಂತು? ಥೂ, ನೀನು ಜನ್ಮಕ್ಕಷ್ಟು ಬೆಂಕಿಕ್ಕ. ನಿಂದು ಒಂದು ಜನ್ಮನೇನಾ? ನಿಂದು ಒಂದು ಜನ್ಮನಾ? ಹಾಂ, ನಿನ್ನ ಕಂತ್ರಿ ಬುದ್ಧಿ ನೀನು ಬಿಡೋದೇ ಇಲ್ಲೋ. ಯಾವಾಗ ನೀನು ಬದಲಾಗೋದು? ದೇವಮ್ಮ, ದೇವಮ್ಮ. ಮವ ಅದು ಬೀರುವಾಗಿಂದ ನೋಡೋಣ ಅಂತ ಎತ್ಕೊಂಡ್ಬಂದಿದ್ದೆ ಅಷ್ಟೇ ಮವ. ನಾನು ನೋಡ್ತಾ ಇದ್ನಿ, ಅಷ್ಟೊತ್ತಿಗೆ ಮಗು ಬಂತು. ಹೆಂಗ್ ಮಾಡ್ಸೋರ ಉಂಗ್ರ ಅಂತ ನೋಡ್ತಾ ಇದ್ನಿ ಅಷ್ಟೇ ಮವ. ಅಲ್ಲೇ ಇಕ್ಕಿದ್ಲಲ್ಲ ರೇಖಾ, ನಮ್ಮನ್ನು ಕೇಳಿದಿದ್ರೆ ನಾವು ಎತ್ಕೊಡ್ತಾ ಇರಲಿಲ್ಲ. ಅಲ್ಲೇ ನೋಡ್ಬೋದಾಗಿತ್ತಲ್ಲ, ಇಲ್ಕೇನು ಎತ್ಕೊಂಬಂದಿದ್ದು ನೀನು? ಏನಕ್ಕೆ ಎತ್ಕೊಂಬಂದಿರೋದು? ನೋಡಕ್ಕಷ್ಟೇ ಮವ, ನೋಡಕ್ಕಷ್ಟೇ, ಇನ್ನೇನು ಎತ್ಕೊಂಬಂದಿಲ್ಲ. ಈಗ ಇವಾಗ ನಿನ್ ಕೈಗೆ ಐತಲ್ಲ, ಈ ಎತ್ಕೊಂಡೋಗಿ ಬೀರುವಾಗಿ ಇಟ್ಬಿಡೋಗ ಮವ. ನಾನು ನೋಡಕ್ಕ ಎತ್ಕೊಂಬಂದಿದ್ದೆ ಅಷ್ಟೇ ಮವ, ನೀನೇನು ತಪ್ಪು ತಿಳ್ಕೊಂಬೇಡ. ಯಾಕಪ್ಪ? ಬಾಮ ಇಲ್ಲೇ, ಬೈಲೆ. ಇದಕ್ಕಪ್ಪ ಉಂಗ್ರ ಎತ್ಕೊಂಬಂದಿದ್ಯಾ? ನಾನಲ್ಲಮ್ಮ ಉಂಗ್ರ ಎತ್ಕೊಂಬಂದಿರೋದು, ನಾನಲ್ಲ. ಈ ಮುಟ್ಟಾಳ್ನಮ್ಮ. ಏನಮ್ಮ ಮಾಡೋದು ಇವನ್ನ? ಏನು ಮಾಡೋದು ಹೇಳೋ? ನಾನು ಆವಾಗೇನು ಹೇಳಿದ್ನಿ, ಇವನು ಕೇಳ್ದಂಗೆ ಸೂಕ್ಷ್ಮಗೆ ಬೀರುವಾಗಿ ಇಕ್ಕಿ ಬೀಗ ಹಾಕ್ರಿ ಭದ್ರವಾಗಿ ಅಂತ. ಇವನು ದೊಡ್ಡ ಕಳ್ಳು ಅಂತ ನನಗೆ ಗೊತ್ತಮ್ಮ. ನೋಡು, ಇವಾಗ ಬಬ್ಲು ಮಾತಾಡಿಸ್ತಿರಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ಸಾರ ಅಂಗಡಿಗೆ ಹೋಗಿರೋದು, ಮಾರ್ಬಿಟ್ಟು ಎಲ್ಲ ಕುಡಿದ್ಬಿಟ್ಟು ಹುಚ್ಚಾಟ್ಬಿಟ್ಟಿರೋನು ಅಂತ ನನ್ನ ಮಗನ ಇವನು. ಅಲ್ಲ, ಎಲ್ಲ ತಂದೆ ತಾಯಿ ನಮ್ಮ ಮಕ್ಕಳಿಗೆ ಮದುವೆ ಮಾಡ್ತಾ ಇದ್ರಪ್ಪ ಅಂತ ಅಲ್ಲಿ ಇಲ್ಲಿ ಸಾಲ ಸೋಲ ಮಾಡಿ ಕಷ್ಟ ಬಿದ್ದು ದುಡ್ದು ಸಂಪಾದನೆ ಮಾಡ್ತಾರೆ. ಇವನ್ಕೇನಪ್ಪ ಬರ್ಬಾರ್ದು ಬಂದಿರೋದು? ಈ ಪಾಟಿಗೆ ಬಿದ್ದು ಸಾಯ್ತವನೆ. ಹಾ, ಆ ಮೇಶ್ವರ ಅಮ್ಮನ ನೋಡಿದ್ರೆ ಮದ್ವೆಗ ಅವ್ರ ಅಪ್ಪನಿರ್ಬೇಕು ಅಂತಂದ್ಲು. ಎಲ್ಲ ನೋಡ್ಕೊಳ್ಳಿ ಮನೆಗಿರ್ಲಿ ಅಂತ ನಾವ್ ಅನ್ಕೊಂಡೆ. ಮದ್ವೆ ಆಗೋರ್ಗು ಇವ್ನು ಈ ಕೆಲಸ ಮಾಡ್ತಾವನ? ಹಾ ಮವ, ನಾನೇನು ಮಾರಕ್ಕೆ ಕೆತ್ಕೊಂಡು ಹೋಗ್ತಾ ಇರಲಿಲ್ಲ, ನೋಡಕ್ಕಷ್ಟೇ. ನೀನು ಹಂಗೆಲ್ಲ ಮಾತಾಡ್ಬೇಡ ಮವ, ನಾನು ಮುಂಚಿನಂಗಿಲ್ಲ, ಇವಾಗ ಬದಲಾಗಿದ್ದೀನಿ ನಾನು. ನೀನು ಬದಲಾಗಿದ್ದೀನಾ? ನೀನು ಬದಲಾಗಿದ್ಯೋ? ನಂಗೆ ಬರ್ತಾ ಇರೋ ಕೋಪಕ್ಕೆ ಕತ್ತಿಸ್ಬೇಕು ಅನಿಸ್ತೈತೆ. ಆ ಮಕ್ಕಳ ಮಕ್ಕ ನೋಡ್ಕೊಂಡು ಸುಮ್ಮನೆ ಇದ್ದೀನಿ. ಇಂದಮ್ಮ, ಇದು ನೆತ್ಕೊಂಡೋಗೆ ಬೀರುವಾಗಿಕ್ಕೋ, ಭದ್ರವಾಗಿಕ್ಕೋ. ಬೇಕಾಯ್ ನಿನ್ನ ಹತ್ರನೇ ಇಕ್ಕೋ. ಇವನ್ನ ಇನ್ಮೇಲೆ ಒಳಗೆ ಕರ್ಕೊಂಬೇಡ. ಈ ಜಗ್ಲಿ ಮೇಲೆ ಊಟ ಹಾಕಬೇಕು, ಇಲ್ಲೇ ಮಲ್ಕೊಬೇಕು ಅವನು. ಮದುವೆ ಮುಗಿಯೋರ್ಗೂ ಅಷ್ಟೇ ಇವನು ಇಲ್ಲಿ ಕುಡ್ದು ಜಾಗ ಖಾಲಿ ಮಾಡ್ತಾ ಇರಬೇಕು. ತಿರ್ಗಿ ರೇಖಾ ಕೂಡ ಏನು ಅನ್ಬೇಡಮ್ಮ, ಇದೆಲ್ಲನೂ ಮಗು ನೋವು ತಿಂತಾಳೆ, ಅವಳಿಗೇನು ತಿಳಿಗುಡ್ದಿದ್ವು. ಹೂನಪ್ಪ, ಅವಳು ತಿಳಿದ್ರೆ ನೋವು ತಿಂತಾಳೆ. ಇಂದಮ್ಮ ಎತ್ಕೊಂಡೋಗು. ಸುಮ್ಮನೆ ಇನ್ನೆಲ್ಲ ಹುಡುಗರೆಲ್ಲ ಈಚೆಗೆ ಬಂದುಬಿಡ್ತಾರೆ. ಹೋಗು, ನಿನ್ನ ಕವಿತಾ ರೇಖಾ ಎಲ್ಲ ಬಂದುಬಿಡ್ತಾರೆ, ಏನೋ ಗಲಾಟೆ ಅಂತ. ಎತ್ಕೊಂಡೋಗಿ ಒಳಗಿಕ್ಕೆ ಹೋಗಮ್ಮ, ಭದ್ರವಾಗಿ ಎತ್ಕೊಂಡೋಗಿ ಇಕ್ಕೋಗಮ್ಮ. ಹೋಗು. ಏನೋ ನಿಕ್ಕ ಬರಬಾರ್ದು ಬಂದಿರೋದು. ನನ್ನ ಮಗುಗೆ ಏನೋ ಮದುವೆ ಆಗ್ತೈತಲ್ಲ ಅಂತ 4 ಕಾಳು ಖುಷಿಯಿಂದ ಹಾಕೋದು ಬಿಟ್ಬಿಟ್ಟು ಏನಾಯ್ತು ಈ ಪಾಟಿಗೆ ಬೀಳ್ತಾ ಇದೆಯಾ? ಯಾಕೋ ಉಂಗ್ರನ್ ಕಳ್ತನ ಮಾಡ್ಕೊಂಬಂದೆ? ಯಾಕೋ ಕಳ್ತನ ಮಾಡ್ಕೊಂಬಂದೆ ಬೊಗಳು? ನಾನು ಜೈಲಿಂದ ಬಂದಾಗಿಂದ ನಾನು ಕೇಳ್ತಾ ಇದ್ದೀನಿ ತಾನೆ, ನನಗೆ 200 ರೂಪಾಯಿ ಕೊಡು 200 ರೂಪಾಯಿ ಕೊಡು ಅಂತ. ನೀನು ಎಲ್ಲಿ ಕೊಟ್ಟೆ? ಅದಕ್ಕೆ ನಾನು ಇಂಥ ಕೆಲಸ ಮಾಡಿದ್ದು. ನನಗೆ ಬರ್ತಾ ಇರೋ ಕೋಪಕ್ಕೆ ನಿನ್ನನ್ನು ಕತ್ತಿಸ್ಬಿಡ್ಬೇಕು ಅಂತ ಅಷ್ಟು ಕೋಪ ಬರ್ತಾಯಿದ್ವು. 200 ರೂಪಾಯಿ ತಾನೆ, ನಿನ್ನ ಎದೆ ಮೇಲೆ ಕುಕ್ಕುತ್ತೀನಿ. ಇನ್ನೊಂದು ಸರಿಗನ ನಿನಗನ ಮನೆ ಒಳಗೆ ಬಂದಿದ್ದೀ ಅಂದರೆ ನಿನ್ನ ಕಾಲುಗಳೇ ಮುರಿಯೋದು ನೋಡ್ಕೊ. ನಿನ್ನಂತೂ ಸುಮ್ಮನೆ ಬಿಡಲ್ಲ ನಾನು. ಒಳಗೆ ಬರ್ಕೊಡ್ತು ನೀನು ಏನಿದ್ರು ನಿಂದು ಈಚೆನೆ. ಮನೆ ಒಳಗೆ ಬಂದಿದ್ದೀ ಅಂದರೆ ಕಾಲಿಗೆ ಮುರಿದು ಬಿಡ್ತೀನಿ ನಿಂಕ. ಹ್ಞೂ, ಕೊಟ್ಬಿಟ್ಟು ಹೇಳಪ್ಪ, ಕೊಟ್ಬಿಟ್ನಿ. ನೀನು ಬಂದಿದ್ದಿಲ್ಲಿಕ? ಚಿಂಟುನಾ ಆಟ ಆಡ್ತಾವಳಮ್ಮ. ಹೋಗು ಹೋಗಿ ಮಾತಾಡ್ಸೋಗು. ಮಾನ ಮರ್ಯಾದೆ ಐತೇನಾ ನೀನಿಂಥ ಕೆಲಸ ಮಾಡಿದ್ರೆ? ಹಾಂ, ಏನು ಅನ್ಕೊಳಲ್ಲ ಅವರು. ಆ ಹುಡುಗನೇನೋ ಪರವಾಗಿಲ್ಲ, ಅವ್ರ ಅಮ್ಮನ ಸಿಟ್ಕುಮುಳ್ಳು ಅಂತವಳು ಏನು ಅನ್ಕೊಳಲ್ಲ. ಓ, ಇಂಥ ಜನಗಳ ಇವರು ಅಂತ ಬೈಕೊಳಲ್ಲೇನಾ? ನಿನ್ನಿಂದ ಆ ಮಗು ಭಾಳ ಆಳತೈತೆ. ಯಾಕೋ ಯಾಕೋ ಇಷ್ಟು ಗೋಳೆಕಂತ ಇದೆಯಾ ಆ ಮಕ್ಕಳನ್ನ? ನೀನು ಇದ್ರು ಒಂದೇ ಸತ್ರು ಒಂದೇನಾ? ನನಗೆ 200 ರೂಪಾಯಿ ಕೊಡು. 200 ರೂಪಾಯಿ ಬೇಡ, 300 ರೂಪಾಯಿ ಕೊಡು, ನಂಗೆ ಬೇಕು. ಇವಾಗ 200 ರೂಪಾಯಿ ಅಂತ ಬೊಗಳ್ದೆ ಇವಾಗ 300 ರೂಪಾಯಿ ಅಂತ ಇದೆಯಾ? ಅದೇ ನಮ್ಮ ಅಪ್ಪಂದ ಅಂಗಡಿ 500 ರೂಪಾಯಿಗೆ ಎಣ್ಣೆ ಕೊಡಕ್ಕ ಕೊಡಿತಾ 300 ರೂಪಾಯಿ. ಥೂ, ನೀನು ಚೆನ್ನಮ್ಮಕ್ಕಷ್ಟು ಬೆಂಕಿಕ್ಕ. ನಿನ್ನ ಇವತ್ತು ಒಂದು ಗತಿ ಇಡಿಸ್ತಾ ಇದ್ನೆ. ಆ ಮಕ್ಕ ನೋಡ್ಕೊಂಡು ಸುಮ್ಮನೆ ಇದ್ದೀನಿ. ನೀನು ಇದು ಕೊಡಿತಾ 100 ರೂಪಾಯಿ ಕೊಡು, ಬಿರಿನಾ ನಾನು ಹೋಗ್ಬೇಕು. ನೀನು ಎದೆ ಮೇಲೆ ಕುಕ್ತೀನಿರಾ? ಬನ್ರಿ ಇಲ್ಲಿ. ಮೇಡಮ್, ನೀವೇ ನಮ್ಮ ಸ್ಟೇಷನ್ಗೆ ಇನ್ಸ್ಪೆಕ್ಟರ್ ಬಂದಿರೋದು ತುಂಬ ಸಂತೋಷ ಆಯಿತು ಮೇಡಮ್. ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಎಷ್ಟು ಕೇಸ್ ರಿಜಿಸ್ಟರ್ ಆಗಿದ್ದೀರಿ? ಹಳೆದೆಲ್ಲ ತೊಗೊಂಬನ್ನಿ, ಇಲ್ಲಿ ಫೈಲೆಲ್ಲ ತೊಗೊಂಬನ್ನಿ. ಹಾಂ, ತರ್ತೀನಿ ಮೇಡಮ್. ಓ ಸಾರಿ ರೀ, ನಿಮ್ಮ ಹೆಸರು ಕೇಳೋದೇ ಮರ್ತದೆ. ನಿಮ್ಮ ಹೆಸರೇನು? ಮೇಡಮ್, ನನ್ನ ಹೆಸರು ನಾಸೀರ್ ಅಂತ. ಓ ಹೌದಾ, ಸರಿ, ತೊಗೊಂಬೋಗಿ ಫೈಲ್ ಯಾವ್ದ್ಯಾವುದು ಕೇಸ್ ಆಗಿದೆ ಅಂತ. ಮೇಡಮ್ ಯಾವುದಿಲ್ಲ ಮೇಡಮ್, ಸಣ್ಣ ಪುಟ್ಟ ಕೇಸ್ ಇತ್ತು, ಅದೆಲ್ಲ ನಾನೇ ಕ್ಲಿಯರ್ ಮಾಡಿದೆ.
ಯಾವುದೋ ಒಂದು 2 ದೊಡ್ಡ ಕೇಸ್ ಇದೆ, ಅದನ್ನು ಕ್ಲಿಯರ್ ಮಾಡೋಕ್ಕಾಗಲಿಲ್ಲ ಮೇಡಮ್. ಹೌದಾ, ಸರಿ ತೊಗೊಂಬೋಗಿ, ನಾನು ನೋಡ್ತೀನಿ. ಹಾಂ ಸರಿ ಮೇಡಮ್. ಒಬ್ಬರು ಇದು ಟೇಷನ್ನ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಪಾಪ, ನೀಟಾಗಿ. ನನಗೂ ಒಬ್ಬನೇ ಎಲ್ಲ ಮೇಂಟೈನ್ ಮಾಡಿ ಮಾಡಿ ತುಂಬ ಬೇಜಾರಾಗಿತ್ತು ಮೇಡಮ್. ಇದಕ್ಕೂ ಮುಂಚೆ ಇದ್ರಲ್ಲ, ಅವ್ರು ಟ್ರಾನ್ಸ್ಫರ್ ಆಗಿ ಎಷ್ಟು ತಿಂಗಳಾಯ್ತು? ಮುಂಚೆ ಒಬ್ಬರು ಮೇಡಮ್ ಇದ್ರು ಮೇಡಮ್. ಆಯಿತು ಮೇಡಮ್, 3-4 ತಿಂಗಳಾಯ್ತು. ಗ್ರೇಟ್, ನೀವು ಎಲ್ಲ ಕೆಲಸ ಒಬ್ಬರೇ ಮೇಂಟೈನ್ ಮಾಡ್ತಾ ಇದ್ದೀರಾ. ಹೌದು ಮೇಡಮ್. ಕೊಡಿ ಕೊಡಿ, ಫೈಲ್ ಕೊಡಿ. ಇದೇನೋ 3 ಸಿಮೆಂಟು ಲಾರಿ ಕಣೆ ಹಾಕಿದೆ ಅಂತ ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೌದು ಮೇಡಮ್, ಕೊಟ್ಟಿದ್ದಾರೆ. ಏನು ಇದ್ದಕ್ಕಿದ್ದಂಗೆ ನೈಟು ಅವರು ಇದ್ರ ಹತ್ರ ಗೋಡನ್ ಹತ್ರ ನಿಲ್ಲಿಸಿದ್ರೆ 3 ಸಿಮೆಂಟ್ ಲಾರಿ ಕಣೆ ಆಗಿದಂತೆ ಮೇಡಮ್, ಲೋಡ್ ಅದು. ಅವ್ರು ಯಾವಾಗಲೂ ಬರ್ತಾ ಇರ್ತಾರೆ ಮೇಡಮ್, ಏನು ಕೇಸ್ ಕ್ಲಿಯರ್ ಮಾಡಿಕೊಡಲ್ಲ ಅಂತ ಬಂದು ಗಲಾಟೆ ಮಾಡ್ತಾರೆ ಮೇಡಮ್. ಹೌದಾ, ಇದ್ದಕ್ಕಿದ್ದಂಗೆ 3 ಲೋಡು ಸಿಮೆಂಟ್ ಲಾರಿ ಕಾಣೆ ಆಗಿದೆ ಅಂದರೆ ಅದು ಹೆಂಗಾಗುತ್ತೆ ರೀ? ಹಾಂ, ಬಂದಿದ್ರು ಅವರು ರೀಸೆಂಟಾಗಿ ಏನಾದರೂ? ಇಲ್ಲ ಮೇಡಮ್, ಬಂದಿಲ್ಲ ಮೇಡಮ್. ಇನ್ನೊಂದು ಯಾವುದು ಫೈಲು? ಅದು ಕ್ಲಿಯರ್ ಆಗಿದೆ ಮೇಡಮ್, ಅದು ಕ್ಲಿಯರ್ ಆಗಿದೆ. ಮೇಲೆ ಆಫೀಸರ್ ಅವ್ರು ಸರಿ ಹೇಳಿದ್ರು, ನಾನೇ ನೋಡ್ಕೊತೀನಿ, ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ಅಂತ ಹೇಳಿದ್ರು. ನಾನು ಮರ್ತುಬಿಟ್ಟೆ ಮೇಡಮ್. ಏನೇನು ಇನ್ನೊಂದು ಸರಿ ಹೇಳಿ, ನಂಗೆ ಅರ್ಥ ಆಗಲಿಲ್ಲ ಮೇಡಮ್. ಅದು ಧನು ಅಂತ ಒಂದು ಹುಡುಗ, ಆ ಹುಡುಗಗೆ ಆಕ್ಸಿಡೆಂಟ್ ಮಾಡಿತ್ತು ಕಾರು. ಅವರು ಆಕ್ಸಿಡೆಂಟ್ ಆದಾಗ ಕಾರ್ ಬಿಟ್ಬಿಟ್ಟು ಹೊರಟೋಗಿದ್ರು. ಮತ್ತು ಅದನ್ನು ಎನ್ಕ್ವೈರಿ ಮಾಡಬೇಕು ಅಂದ್ಕೊಂಡ್ರೆ ಸರ್ ಫೋನ್ ಮಾಡಿದ್ರು. ಇಲ್ಲ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ, ನೀವೇನು ತಲೆ ಕೆಡಿಸ್ಕೊಂಬೇಡಿ ಅಂತ ಹೇಳಿದ್ರು. ಅದಕ್ಕೆ ನಾನು ಸುಮ್ಮನೆ ಆಗ್ಬಿಟ್ಟೆ ಮೇಡಮ್. ಈ ಫೈಲು ಗೊತ್ತಿಲ್ಲದೆ ಮತ್ತೆ ನಿಮ್ಮ ಹತ್ರ ತಂದುಬಿಟ್ಟೆ. ಇಲ್ಲ ಕೊಡಿ, ಒಂದ್ಸರಿ ನೋಡ್ತೀನಿ ನಾನು, ಕೊಡಿ. ಬೇಡ ಮೇಡಮ್, ಸರ್ ಕ್ಲಿಯರ್ ಮಾಡಿದ್ರಂತೆ. ಕೊಡ್ರಿ ನಾಸಿರ್, ಕೊಡ್ರಿ, ನಾನು ಒಂದ್ಸರಿ ನೋಡ್ತೀನಿ. ಹಾಂ ಸರಿ ಮೇಡಮ್. ಈಗ ಆಕ್ಸಿಡೆಂಟ್ ಆಗಿತ್ತಲ್ಲ ಕಾರು, ಅದೆಲ್ಲಿದೆ? ಅದು ಸ್ಟೇಷನ್ ಬ್ಯಾಕ್ ಸೈಡ್ ಇದೆ ಮೇಡಮ್, ಕಾರ್ಗಳೆಲ್ಲ ಅಲ್ಲೇ ಇದೆ. ಅದ್ರ ಓನರ್ ಯಾರು ಅಂತ ಗೊತ್ತಾಯ್ತಾ? ಅವ್ರ ಕಡೆಯಿಂದ ಏನಾದರೂ ಅಮೌಂಟ್ ತೊಗೊಂಡ್ರೆ ಅಥವಾ ಕೋರ್ಟಲ್ಲಿ ಏನಾದರೂ ಕೇಸ್ ನಡೀತಾ ಇದೆಯಾ? ಇಲ್ಲ ಮೇಡಮ್, ಇಲ್ಲ ಇಲ್ಲ, ಏನೂ ಇಲ್ಲ. ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಮೇಲಿನ ಅಧಿಕಾರಿ ಸರ್ ಅವ್ರು ಫೋನ್ ಮಾಡಿ, ಇಲ್ಲ ಆಕ್ಸಿಡೆಂಟ್ ಕೇಸು ನಾನು ಕ್ಲಿಯರ್ ಮಾಡ್ಕೊತೀನಿ, ಅವ್ರು ನನಗೆ ತುಂಬ ಬೇಕಾದವರು, ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಂಬೇಡಿ ಅಂತ ಹೇಳಿದ್ರು. ಅದಕ್ಕೆ ನಾನು ಸುಮ್ಮನೆ ಆಗ್ಬಿಟ್ಟೆ ಮೇಡಮ್. ಕಾರು ಯಾರ ಹೆಸರಲ್ಲಿದೆ ಅದೆಲ್ಲ ಗೊತ್ತಾಯ್ತಾ ನಿಮಗೆ? ಹ್ಞೂ ಮೇಡಮ್, ಗೊತ್ತಾಯ್ತು. ಅದ್ರ ವಿಷಯ ಬಿಡಿ ಮೇಡಮ್, ಸರ್ ನೋಡ್ಕೊತಾರಂತೆ, ಆಲ್ರೆಡಿ ಅವ್ರ ಹತ್ರ ಮಾತಾಡಿರ್ತಾರೆ. ರೀ, ಈ ಫೈಲಲ್ಲೆಲ್ಲ ರಿಜಿಸ್ಟರ್ ಆಗಬೇಕಲ್ಲ. ಏನದು ಸರ್ ಹೇಳಿದ್ರು ಅಂತ ನಾನು ಫೋನ್ ಮಾಡಿ ಸರ್ ಹತ್ರ ಮಾತಾಡ್ತೀನಿ, ಸುಮ್ಮನೆ ರೀ. ಆ ಕಾರ್ ಎಲ್ಲಿದೆ ತೋರಿಸಿ. ಆ ಓನರ್ ಯಾರು? ಅವ್ರ ಫೋನ್ ನಂಬರ್ ಕೊಡಿ. ಬಂದಿದ್ರು ಮೇಡಮ್, ಓನರು ಬಂದಿದ್ರು. ಆಮೇಲೆ ಅವ್ರು ಬಂದೆ ಅಲ್ಲಿ ಸರ್ಗೆ ಫೋನ್ ಮಾಡಿದ್ದು. ಆಮೇಲೆ ಸರ್ ಕಾಲ್ ಮಾಡಿದ್ರು. ಅವ್ರು ನಮ್ಗೆ ತುಂಬ ಬೇಕಾದವ್ರೆ, ನಾನು ಮಾತಾಡ್ಕೊತೀನಿ, ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡಿ ಅಂತ. ಬಿಡಿ ಮೇಡಮ್, ಅವ್ರು ನೋಡ್ಕೊತಾರೆ, ನಮಗೆಲ್ಲ ಯಾಕೆ ಬೇಕು ಸುಮ್ಮನೆ ಇಲ್ದಿದ್ದು ರಿಸ್ಕು. ನೋಡ್ರಿ, ಕೆಲಸ ಅಂದಮೇಲೆ ಜೀವನ ಅಂದಮೇಲೆ ರಿಸ್ಕ್ ಇದ್ರೇ ಅದು ಚೆನ್ನಾಗಿರೋದು, ಆಯಿತಾ? ನಾನು ಸರ್ ಹತ್ರ ಮಾತಾಡ್ತೀನಿ, ಕೇಸ್ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳ್ತೀನಿ, ನೀವೇನು ಭಯಪಡಬೇಡಿ. ಅವ್ರ ಫೋನ್ ನಂಬರ್ ಕೊಡಿ ನನಗೆ. ಹಾಂ ಮೇಡಮ್, ವಿಜಯ್ ಅಂತ, ಅವ್ರ ನಂಬರ್ ಕೊಡ್ತೀನಿ ಮೇಡಮ್. ವಿಜಯ್ ಅಂತನಾ? ಹೌದು ಮೇಡಮ್, ಹೌದು. ಅದರಲ್ಲೇ ಫೋನ್ ನಂಬರ್ ಇದೆ ನೋಡಿ ಮೇಡಮ್, ಅದರಲ್ಲೇ ಇದೆ. ಅಯ್ಯೋ ದೇವ್ರೆ, ಇದು ವಿಜಯನ ನಂಬರ್ ಅಲ್ಲ. ಹಾಗಾದರೆ ವಿಜಯನ ಆಕ್ಸಿಡೆಂಟ್ ಮಾಡಿದ್ನಾ? ಫಸ್ಟ್ ಟೈಮೇ ವಿಜಯನ ಕೇಸ್ ತೊಗೊಂಡಿದ್ದೀನಲ್ಲ ನಾನು, ಎಂಥ ಪ್ರಚಾರ. ವಿಜಯ್ ಅಂತ ಮೇಡಮ್, ಅವ್ರ ನಂಬರ್ ಮೇಡಮ್. ಅವರು ಬಂದಿದ್ರು ಮೇಡಮ್, ಬಂದಿದ್ರು ಪಾಪ, ತುಂಬ ಒಳ್ಳೆ ವ್ಯಕ್ತಿ ಮೇಡಮ್. ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗೋಗ್ಬಿಟ್ಟೈತೆ ಮೇಡಮ್. ಹೋಗ್ಲಿ ಬಿಟ್ಬಿಡಿ ಮೇಡಮ್, ಏನು ಮಾಡೋಕ್ಕಾಗುತ್ತೆ? ಇಲ್ಲ ಇಲ್ಲ, ಆ ಥರ ಎಲ್ಲ ಬಿಡೋಕ್ಕಾಗಲ್ಲ. ನಾವೆಲ್ಲ ಕಾನೂನು ವಿರುದ್ಧವಾಗಿ ಏನೂ ಮಾಡೋಕ್ಕಾಗಲ್ಲ, ಆಯಿತಾ? ಇದು ನ್ಯಾಯನೇ. ಆ ಧನು ಅನ್ನೋ ಹುಡುಗ ಅವ್ರ ಮನೆಯಿಂದ ಯಾರನ್ನಾದ್ರೂ ಒಬ್ಬರನ್ನ ಕರೆಸಿ ವಿಜಯ್ ಅವ್ರನ್ನ ಕರ್ಕೊಂಬನ್ನಿ, ನೀವೇ ಹೋಗಿ ಸ್ಟೇಷನ್ಗೆ ಕರ್ಕೊಂಬನ್ರಿ ವಿಜಯ್ ಅವ್ರನ್ನ ಹೋಗಿ. ಇಲ್ಲ ಮೇಡಮ್, ನಾನು ಹೋಗಲ್ಲ ವಿಜಯ್ ಅವ್ರನ್ನ ಕರ್ಕೊಂಬರೋಕ್ಕೆ, ನಾನು ಹೋಗಲ್ಲ. ಯಾಕೆ ರೀ, ವಿಜಯ್ ಅವರು ಏನಾದರೂ ಲಂಚ ಕೊಟ್ಟಿದ್ದಾರಾ ನಿಮಗೆ? ಯಾಕೆ ಹೋಗಲ್ಲ? ಹಾಂ, ಅದು ತುಂಬ ಒಳ್ಳೆ ವ್ಯಕ್ತಿ ಮೇಡಮ್. ನಾನು ಆ ಥರ ಸ್ಟೇಷನ್ಗೆಲ್ಲ ಅವ್ರನ್ನ ಕರ್ಕೊಂಬರೋಕ್ಕಾಗಲ್ಲ. ಈ ವಿಷಯದಲ್ಲಿ ನನಗೆ ಕ್ಷಮಿಸ್ಬಿಡ್ರಿ, ನನಗೆಲ್ಲ ಮಾಡೋಕ್ಕಾಗಲ್ಲ ಮೇಡಮ್. ಒಳ್ಳೆ ವ್ಯಕ್ತಿ ಆಗ್ಬಿಟ್ರೆ ಒಳ್ಳೆ ವ್ಯಕ್ತಿ ಥರನೇ ಇರಬೇಕು. ಯಾಕೆ ಒಬ್ರಿಗೆ ಆಕ್ಸಿಡೆಂಟ್ ಮಾಡಬೇಕಾಗಿತ್ತು? ಹಾಂ, ಅವ್ರ ಜೀವಕ್ಕೆ ಏನಾದರೂ ತೊಂದರೆ ಆಗಿದ್ರೆ ಅವ್ರ ಮನೆಯವ್ರಿಗೆ ನೀವು ಆಗ್ತಿದ್ರಾ? ಓ, ಇವತ್ತೇನೋ ಬಿಡಪ್ಪ, ಯಾರೂ ಕೇರ್ ಮಾಡಲಿಲ್ಲ ಅಂತ ಬಿಟ್ಟು ನಾಳೆ ಇನ್ನೊಬ್ರಿಗೆ ಆಕ್ಸಿಡೆಂಟ್ ಮಾಡ್ತಾರೆ. ಅದೆಲ್ಲ ಬೇಕಾ ನಮಗೆ? ಕರ್ಕೊಂಬೋಗ್ರಿ ಹೋಗಿ ಅವ್ರನ್ನ. ಇಲ್ಲ ಮೇಡಮ್, ನಾನು ಹೋಗಲ್ಲ ಅಂದರೆ ಹೋಗಲ್ಲ ಅಷ್ಟೇ, ನೀವೇನಾದರೂ ಅಂದ್ಕೊಳ್ಳಿ. ಓ, ಹಾಗಾದರೆ ಬೇಕಾದಷ್ಟು ಲಂಚ ತೊಗೊಂಡಿದ್ದೀರಾ ಅನ್ನಿ ವಿಜಯ್ ಅವ್ರ ಹತ್ರ? ಹಾಂ, ಲಂಚ ತೊಗೊಂಡಿರೋದಕ್ಕೆ ಹಿಂಗೆ ಮಾತಾಡ್ತಾ ಇರೋದು ನೀವು? ಲಂಚ ತೊಗೊಳೋದು ಬುದ್ಧಿ ಎಲ್ಲ ನನ್ನ ಹತ್ರ ಇಲ್ಲ ಮೇಡಮ್, ಕಷ್ಟಪಟ್ಟು ದುಡ್ಡು ತಿಂತಾ ಇದ್ದೀವಿ ನಾವು. ಮತ್ತೆ ಇನ್ಯಾಕ್ರಿ, ಹೋಗ್ರಿ ಆ ವಿಜಯ್ ಅವ್ರನ್ನ ಕರ್ಕೊಂಡು ಹೋಗ್ರಿ. ಅವ್ರ ಹೆಸರಲ್ಲೇ ತಾನೇ ಕಾರ್ ಇರೋದು? ಹೌದು ಮೇಡಮ್, ಅವ್ರ ಹೆಸರಲ್ಲೇ ಇರೋದು. ಅವ್ರ ಹೆಸರಲ್ಲೇ ಇದ್ದರೆ ನಾನು ಹೋಗಲ್ಲ ಮೇಡಮ್. ಸರಿ ಬನ್ನಿರಿ, ನಾನೇ ಹೋಗಿ ಕರ್ಕೊಂಬರ್ತೀನಿ ಅವನ್ನ, ಬನ್ನಿರಿ ನನ್ನ ಜೊತೆ. ಸರಿ ಮೇಡಮ್, ನಡೀರಿ. ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.